ಹಾಯ್ ಎಲ್ಲರಿಗೂ, ಇದು ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್. ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು, ದೋಸೆಗೇನೋ ರುಬ್ಬಿಲ್ವಲ್ಲ ಅಥವಾ ಇಡ್ಲಿಗೇನೋ ರುಬ್ಬಿಲ್ವಲ್ಲ ಅಂತ ಅನ್ನೋದೇ ಒಂದು ಇರುತ್ತೆ ಚಿಂತೆ. ಇವತ್ತು ಸಿಂಪಲ್ ಆಗಿ ಒಂದು ನಮ್ಮಮ್ಮ ಮಾಡೋ ಥರ ಒಂದು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದನ್ನು ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಉಪ್ಪು ಎಣ್ಣೆ ಹಾಕಿ ಹುರಿದಿರುವ ಶಾವಿಗೆನ ಹಾಕಿ ಡೈರೆಕ್ಟಾಗಿ ಕುದಿಸ್ಕೊತಾ ಇದ್ದೀನಿ. ಅದು ಬೆಂದ ಮೇಲೆ ನೀರನ್ನು ಬಸ್ಕೊತಾ ಇದ್ದೀನಿ. ನೀರೆಲ್ಲ ಪೂರ್ತಿ ಹೋದ್ಮೇಲೆ ಒಂದು ಅಗಲವಾದ ತಟ್ಟೆಗೆ ಶಾವಿಗೆನ ಹಾರಾಕ್ತಾ ಇದ್ದೀನಿ. ಹಾಗೆ ಒಂದು ಬಾಣಲೆಗೆ ಒಗ್ಗರಣೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಣಮೆಣಸಿನ್ಕಾಯಿ ಹಾಗೆ ಕಡಲೆಬೇಳೆ ಶೇಂಗಾ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಆರಿರುವಂತಹ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಉಪ್ಪು, ಸಕ್ಕರೆ ಹಾಗೆ ಕಾಯಿ ತುರಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅಮ್ಮ ಮಾಡೋ ಥರ ಸೇಮ್ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಇಂಗ್ರೀಡಿಯೆಂಟ್ಸ್ ಕಡಿಮೆ ಆದರೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅಂತ ತೊಳ್ಕೊಂಡು ಹಾಗೆ ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನು ಬೀನ್ಸನ್ನು ಹೆಚ್ಕೊತಾ ಇದ್ದೀನಿ.